This is what it means to live totally dependent on God. ದೇವರ ಮೇಲೆ ಸಂಪೂರ್ಣವಾಗಿ ಆತುಕೊಳ್ಳುವುದರ ಅರ್ಥ ಇದೇ ಆಗಿದೆ. See now, for example, the story of Abraham. ಉದಾಹರಣೆಗೆ ಅಬ್ರಹಾಮನ ಕಥೆಯನ್ನ ನೋಡ್ರಿ ಇಲ್ಲಿ. In Romans chapter 4, we are told about Abraham's getting a child. ರೋಮ 4ನೇ ಅಧ್ಯಾಯದಲ್ಲಿ ನಮಗೆ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಅಬ್ರಹಾಮನು ಮಗುವನ್ನ ಹೊಂದಿಕೊಳ್ಳುವಂತ ವಿಷಯವಾಗಿ. As a mark of faith. You know, Romans 4 is the great chapter. ಇದು ನಂಬಿಕೆಯ ಗುರುತಾಗಿದೆ. ರೋಮ 4ನೇ ಅಧ್ಯಾಯವು ಬಹಳ ಅದ್ಭುತವಾದಂತ ಅಧ್ಯಾಯ. On justification by faith, and he is trying to prove that ನಂಬಿಕೆಯಿಂದ ನೀತೀಕರಿಸಲ್ಪಡುವುದು, ಅಲ್ಲಿ ರುಜುವಾತು ಪಡಿಸಲು ಪ್ರಯತ್ನಿಸುತ್ತಿರುವುದು ಏನಪ್ಪಾ ಅಂದ್ರೆ, justification, that is being declared righteous before God, is by faith and not by works. ದೇವರ ಮುಂದೆ ನೀತಿವಂತನೆಂದು ಪ್ರಕಟಪಡಿಸುವಂತದ್ದೇ ನೀತೀಕರಿಸಲ್ಪಡುವುದಾಗಿದೆ. ಅದು ನಂಬಿಕೆಯಿಂದ, ನಾವು ಮಾಡುವಂತ ಕಾರ್ಯದಿಂದ ಅಲ್ಲ. In other words, in total dependence upon God. ಅದು ಮತ್ತೊಂದು ಕಡೆ ಹೇಳೋದಾದ್ರೆ ಅದು ದೇವರ ಮೇಲೆ ಸಂಪೂರ್ಣವಾಗಿ ಆತುಕೊಂಡಿರುವುದರಿಂದ. And it says here that God told Abraham ದೇವರು ಅಬ್ರಹಾಮನಿಗೆ ಈ ರೀತಿಯಾಗಿ ಹೇಳುತ್ತಾರೆ that he was going to be the father, verse 17, Romans 4:17. ಅಬ್ರಹಾಮನು ಅಲ್ಲಿ ತಂದೆಯಾಗಲಿಕ್ಕಿರುತ್ತಾನೆ. ರೋಮ 4ನೇ ಅಧ್ಯಾಯ 17ನೇ ವಚನ. It says those of our, first of all, verse 16, the last part. ಮೊದಲನೇದಾಗಿ 16ನೇ ವಚನ ಕಡೆ ಭಾಗ ಈ ರೀತಿಯಾಗಿ ಹೇಳುತ್ತೆ, Those of us who are of the faith of Abraham, who is the father of us all. ನಮ್ಮೆಲ್ಲರಿಗೆ ತಂದೆಯಾಗಿರುವ ಅಬ್ರಹಾಮನಲ್ಲಿದ್ದಂತ ನಂಬಿಕೆಯುಳ್ಳವರಿಗೂ ಸಹ ಸ್ಥಿರವಾಗಿರುವುದು ಅಂತ. He's not writing to the Israelites there, for whom Abraham was a physical father. He's writing to the Romans. ಈ ಪತ್ರಿಕೆಯು ಅಬ್ರಹಾಮನು ಏನು ದೈಹಿಕವಾಗಿ ಇಸ್ರಾಯೇಲರಿಗೆ ತಂದೆಯಾಗಿದ್ನಲ್ಲ, ಇಸ್ರಾಯೇಲರಿಗೆ ಬರೆಯುವಂತದ್ದಲ್ಲ. ಇಲ್ಲಿ ರೋಮಾಪುರದವರಿಗೆ ಬರೆಯುವಂತ ಪತ್ರಿಕೆ ಇದು. Who were not Jewish people, Gentiles like you and me. ಅವರು ಯಹೂದ್ಯ ಜನರಲ್ಲ, ನನ್ನ ಹಾಗೆ ಮತ್ತು ನಿಮ್ಮ ಹಾಗೆ ಅನ್ಯರಾಗಿದ್ರು ಅವರು. And he's saying Abraham is the father of us all, spiritually speaking. ಇಲ್ಲಿ ಹೇಳುತ್ತೆ ನಮಗೆಲ್ಲರಿಗೂ ತಂದೆಯಾಗಿರುವ ಅಬ್ರಹಾಮನಿಗೆ ಅಂತ. ಅದು ಆತ್ಮಿಕವಾಗಿ ಮಾತನಾಡುವಂಥದ್ದು. He was an example to us of what faith really is. ನಿಜವಾಗಿಯೂ ನಂಬಿಕೆ ಅಂತ ಅಂದ್ರೆ ಏನು ಅಂತ ಅಬ್ರಹಾಮನು ಅದಕ್ಕೆ ದೊಡ್ಡ ಮಾದರಿಯಾಗಿದ್ದನಿಲ್ಲಿ. And he says we are of the faith of Abraham. ಇಲ್ಲಿ ಹೇಳಲ್ಪಟ್ಟಿದೆ ನಾವು ಅಬ್ರಹಾಮನ ನಂಬಿಕೆಗೆ ಸೇರಿದವರು ಅಂತ. That's the closest to the faith of Jesus Christ. ಅದು ಯೇಸು ಕ್ರಿಸ್ತನ ನಂಬಿಕೆಗೆ ಹತ್ತಿರವಾಗಿರುವಂತದ್ದು. And as it is written, a father of many nations I made you in the presence of God. ಇಲ್ಲಿ ಹೇಳಲ್ಪಟ್ಟಿದೆ, ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ದೇವರ ಸನ್ನಿಧಿಯಲ್ಲಿ ತಂದೆಯಾಗಿ ನೇಮಿಸಿದ್ದೇನೆ ಎಂದು ಬರೆದಿರುವ ಪ್ರಕಾರ, who gives life to the dead and calls into being that which does not exist. ಸತ್ತವರಿಗೆ ಜೀವವನ್ನ ಕೊಡುವವನು, ಇನ್ನೂ ಸಂಭವಿಸಿಲ್ಲದ ಕಾರ್ಯವನ್ನ ದೇವರು ಮಾಡುವವನು ಆಗಿದ್ದಾನೆ. So he believed. It says in verse 18, ಇಂತಹ ದೇವರನ್ನು ಅಬ್ರಹಾಮನು ನಂಬಿದನು ಎಂಬುದಾಗಿ ಹೇಳಲ್ಪಟ್ಟಿದೆ. 18ನೇ ವಚನ ಈ ರೀತಿ ಹೇಳುತ್ತೆ, in hope against hope he believed that he would become the father of many nations. ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ತಂದೆಯಾಗಿರುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ಆತನು ನಿರೀಕ್ಷಿಸಿ ನಂಬಿದನು. In verse 19, without becoming weak in faith. 19ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಅವನು ನಂಬಿಕೆಯಲ್ಲಿ ಕುಂದಿ ಹೋಗದೆ. Look at what he contemplated. He looked at his own body as good as dead. Verse 19. 19ನೇ ವಚನ ನೋಡ್ರಿ, ಆತನು ಏನಂತ ಯೋಚಿಸಲಿಲ್ಲ ಅಂದ್ರೆ, ಆತನು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು ಯೋಚಿಸಲಿಲ್ಲ. Because he was 100 years old. He looked at Sarah's womb dead. They've been married so many years, no children. ಅಬ್ರಹಾಮನು 100 ವರ್ಷದವನಾಗಿದ್ದನು. ಆತನು ಸಾರಾಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಲಿಲ್ಲ ಮತ್ತು ಅವರಿಗೆ ಮದುವೆಯಾಗಿ ಅನೇಕ ವರ್ಷಗಳಾಗಿತ್ತು, ಮಕ್ಕಳಾಗಿರಲಿಲ್ಲ. Okay, so what did he do? You got to see very carefully what faith is here. ಆತನು ಏನು ಮಾಡ್ದ? ನೀವು ಬಹಳ ಜಾಗರೂಕತೆಯಿಂದ ನೋಡಬೇಕು ನಂಬಿಕೆ ಅಂದ್ರೆ ಏನು ಅಂತ. ಇಲ್ಲಿ It's a beautiful expression of faith. We saw it in first example in Adam and Eve. ಇಲ್ಲಿ ಸುಂದರವಾದ ನಂಬಿಕೆಯ ತೋರ್ಪಡಿಕೆಯನ್ನ ನೋಡ್ತೇವೆ. ಮೊದಲ ಉದಾಹರಣೆ ನಾವು ನೋಡ್ಕೊಂಡಿದ್ದು ಆದಾಮ ಮತ್ತು ಹವ್ವಳದು. You know, trying to know good and evil without God's help, without the witness of the Holy Spirit. ಅವರು ದೇವರ ಸಹಾಯವಿಲ್ಲದೆ ಮತ್ತು ಪವಿತ್ರಾತ್ಮನ ಒಂದು ಸಾಕ್ಷಿ ಇಲ್ಲದೆ ಒಳ್ಳೆಯದು ಮತ್ತು ಕೆಟ್ಟದ್ದನ್ನ ಅರಿಯಲು ಮುಂದಾದ್ರು. Ourselves deciding what is good and evil. That's the mark of a man without faith. ಸ್ವತಃ ನಾವೇ ಒಳ್ಳೆಯದ್ಯಾವುದು ಕೆಟ್ಟದ್ದು ಯಾವುದು ಅಂತ ಕಂಡು ಹಿಡಿದುಕೊಳ್ಳುತ್ತೇವೆ ಅನ್ನುವುದು ನಂಬಿಕೆ ಇಲ್ಲದ ಮನುಷ್ಯನ ಗುರುತು. Here's another example of faith.
when God gave a promise, ಇಲ್ಲಿ ಮತ್ತೊಂದು ನಂಬಿಕೆಯ ಉದಾಹರಣೆ ಇದೆ. ಮೊದಲು ದೇವರು ಅಬ್ರಹಾಮನಿಗೆ ವಾಗ್ದಾನ ಕೊಟ್ಟಾಗ first of all, he looked at his own body. No hope of having a child. ಮೊದಲು ಆತನು ತನ್ನ ಸ್ವಂತ ದೇಹವನ್ನ ನೋಡಿಕೊಂಡನು. ಯಾವುದೇ ನಿರೀಕ್ಷೆ ಇಲ್ಲ ಅಲ್ಲಿ ಮಕ್ಕಳಾಗುವಂಥದ್ದು. He looked at Sarah's womb. No hope of having a child. ನಂತರ ಆತನು ಸಾರಾಳ ಗರ್ಭವನ್ನ ನೋಡಿದನು. ಅಲ್ಲೂ ಕೂಡ ಮಕ್ಕಳಾಗುವಂತ ನಿರೀಕ್ಷೆ ಇಲ್ಲ ಅಲ್ಲಿ. And third, it says in he looked in verse 20 at the promise of God. ಮತ್ತು ಮೂರನೆಯದಾಗಿ 20ನೇ ವಚನದಲ್ಲಿ ಆತನು ದೇವರ ವಾಗ್ದಾನವನ್ನ ನೋಡಿಕೊಂಡನು. And he said, that's great. It doesn't matter now. ಓ, ಇದು ಅದ್ಭುತ, ಇನ್ನು ಯಾವುದು ಕೂಡ ಮುಖ್ಯ ವಿಷಯವೇ ಅಲ್ಲ ಅಂತ ನಿರ್ಧರಿಸಿದ. Whether I'm 100 years old or Sarah's womb is barren, it makes no difference. God has said I'm going to have a child. ನನಗೆ 100 ವರ್ಷ ಆಗಿರಬಹುದು, ಸಾರಾಳ ಗರ್ಭವು ಬಂಜೆತನದಿಂದ ಕೂಡಿರಬಹುದು, ದೇವರು ಹೇಳಿದರೆ ನನಗೆ ಮಕ್ಕಳಾಗತ್ತೆ ಅಂತ, ಅಷ್ಟು ಸಾಕು ನನಗೆ ಅಂತ ಹೇಳ್ದ. Not only I'm going to have a child, through that child nations will be born. ಬರೀ ಮಗು ಆಗೋದು ಮಾತ್ರ ಅಲ್ಲ, ಆ ಮಗುವಿನ ಮುಖಾಂತರ ಇಡೀ ಜನಾಂಗವು ಹುಟ್ಟುತ್ತದೆ ಎಂಬಂತ ಒಂದು ವಾಗ್ದಾನ. And he grew strong in faith, verse 20. 20ನೇ ವಚನ, ಆತನು ದೃಢ ನಂಬಿಕೆ ಉಳ್ಳವನಾದನು, giving glory to God because he looked at the promise of God. ಆತನು ದೇವರ ವಾಗ್ದಾನವನ್ನ ನೋಡಿದ್ದಕ್ಕಾಗಿ ದೇವರನ್ನ ಘನಪಡಿಸಿದನು, ಅಂದರೆ ದೇವರಿಗೆ ಮಹಿಮೆ ಸಲ್ಲಿಸಿದನು. And not at his own body or his own abilities. That is faith. ಅದು ತನ್ನ ದೇಹದಿಂದ ಅಲ್ಲ, ಅಥವಾ ತನ್ನ ಸ್ವಂತ ಸಾಮರ್ಥ್ಯದಿಂದನೂ ಕೂಡ ಅಲ್ಲ, ಅದು ನಂಬಿಕೆ ಅಂದ್ರೆ. Where I don't depend on my own abilities, but I look at the promise of God and I depend on that. ನಾನು ನನ್ನ ಸ್ವಂತ ಸಾಮರ್ಥ್ಯಗಳನ್ನ ನೋಡೋದಿಲ್ಲ, ದೇವರ ವಾಗ್ದಾನವನ್ನ ನೋಡುತ್ತೇನೆ, ಅದರ ಮೇಲೆ ಆತುಕೊಳ್ಳುತ್ತೇನೆ ಸಂಪೂರ್ಣವಾಗಿ. God is going to do. What does it say? ದೇವರು ಮಾಡುವಾತನಾಗಿದ್ದಾನೆ. ಏನಂತ ಹೇಳುತ್ತಿಲ್ಲಿ? He was, verse 21. Here's faith. One definition of faith. 21ನೇ ವಚನದಲ್ಲಿ ಒಂದು ನಂಬಿಕೆಯ ವ್ಯಾಖ್ಯಾನವಿದೆ. Being fully assured that what God has promised, he is able to do. 21ನೇ ವಚನ, ದೇವರು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಶಕ್ತನೆಂದು ತಿಳಿದು ಅಬ್ರಹಾಮನು ಅದರ ಮೇಲೆ ಸಂಪೂರ್ಣ ಭರವಸೆ ಇಟ್ಟನು. What a man has promised, he is able to do. ಮನುಷ್ಯನು ವಾಗ್ದಾನಿಸಿದ್ದು ತಾನು ಮಾಡ್ತೀನಿ ಅಂತ may not work because the man may sincerely be willing to help you, but ಅದು ಕೆಲಸಕ್ಕೆ ಬರೋದಿಲ್ಲ. ಮನುಷ್ಯನು ನಿಮಗೆ ಸಹಾಯ ಮಾಡಲು ಸಿದ್ಧನಾಗಿ ಮುಂದೆ ಬರಬಹುದು, he can fail. ಆದರೆ ಸೋಲುತ್ತಾನೆ. You know, a surgeon may say, I'll do a good job and cure you of this cancer. He may not succeed. ಸರ್ಜನ್ ಬಂದು ಹೇಳಬಹುದು, ನಿಮ್ಮ ಕ್ಯಾನ್ಸರ್ ಅನ್ನ ಸಂಪೂರ್ಣವಾಗಿ ಗುಣಪಡಿಸುತ್ತೇನೆ ಅಂತ, ಆದರೆ ಅದರಲ್ಲಿ ಆತನು ಯಶಸ್ಸು ಕಾಣದೇ ಇರಬಹುದು. Even though he really wants to help you. ಆತನು ನಿಜವಾಗ್ಲೂ ನಿಮಗೆ ಸಹಾಯ ಮಾಡಲು ಇಚ್ಛಿಸಿದ್ದರೂ ಕೂಡ. But when God says something, there's no chance of failure. Zero. ಆದರೆ ದೇವರು ಏನಾದರೂ ಒಂದನ್ನು ಹೇಳುವಾಗ ಅದು ವಿಫಲವಾಗುವಂತ ಅವಕಾಶವೇ ಇಲ್ಲ, ಶೂನ್ಯ. So he looked at the promise of God and he was absolutely convinced. ಆತನು ದೇವರ ವಾಗ್ದಾನವನ್ನ ನೋಡಿ ಅದರಲ್ಲಿ ಆತನು ಮನವರಿಕೆ ಮಾಡಿಕೊಂಡನು. What God had promised, he is able to do. ದೇವರು ವಾಗ್ದಾನಿಸಿದ್ದಾನೆ, ಅದನ್ನು ಮಾಡಲು ಆತನು ಶಕ್ತನಾಗಿದ್ದಾನೆ ಅಂತ ನಂಬಿದನು. Therefore, God said, Abraham, you're righteous. ಆದ್ದರಿಂದ ದೇವರು ಹೇಳುತ್ತಾರೆ, ಅಬ್ರಹಾಮನೇ ನೀನು ನೀತಿವಂತನು ಎಂಬುದಾಗಿ. Why was he declared righteous? Just because he said. ಯಾಕೆ ಆತನು ನೀತಿವಂತನು ಎಂದು ಎಣಿಸಲ್ಪಟ್ಟನು? ಯಾಕಂದ್ರೆ ಆತನು ಹೇಳಿದನು. What you said you do, I believe you can do. ಅಬ್ರಹಾಮನು ಹೇಳಿದನು, ದೇವರೇ ನಾನು ನಂಬುತ್ತೇನೆ ನೀವು ಇದನ್ನ ಮಾಡ್ತೀರಿ ಅಂತ. And that faith, it was credited, this righteousness was credited not only to him but for our sake as well. ಅದು ಅಬ್ರಹಾಮನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟದ್ದು ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಕೂಡ ಬರೆಯಲ್ಪಟ್ಟಿದೆ ಅಂತ ಹೇಳುತ್ತೆ ಅಲ್ಲಿ. So you see there a definition of faith. Now let's look at Abraham's development. ಇಲ್ಲಿ ನಂಬಿಕೆಯ ವ್ಯಾಖ್ಯಾನವು ಇದಾಗಿದೆ. ಅಬ್ರಹಾಮನ ಆ ಒಂದು ಅಭಿವೃದ್ಧಿ ಅಥವಾ ಬೆಳವಣಿಗೆ ನೋಡ್ರಿ ಇಲ್ಲಿ. God told him in Genesis 12, when he was 75 years old, we read that God told him, you're going to be a blessing to all the nations. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಅಬ್ರಹಾಮನು 75ನೇ ವಯಸ್ಸಿನಲ್ಲಿರುವಾಗ ದೇವರು ಆತನಿಗೆ ಹೇಳ್ತಾರೆ, ಇಡೀ ಜನಾಂಗಕ್ಕೆ ನೀನು ಆಶೀರ್ವಾದವಾಗಿರುವೆ ಅಂತ. And he had no children. ಆಗ ಆತನಿಗೆ ಮಕ್ಕಳಿರಲಿಲ್ಲ. And after a while, when he was about 86 years old, or 85 or so, ಆತನು 86 ಅಥವಾ 85ನೇ ವಯಸ್ಸಿಗೆ ಬಂದಾಗ he decided he had waited 10 years
for the fulfillment of that promise. ಆತನು ನಿರ್ಧರಿಸಿದನು, ಆತನು 10 ವರ್ಷ ಕಾಯಲು, ಆ ಒಂದು ವಾಗ್ದಾನವು ತನ್ನ ಜೀವಿತದಲ್ಲಿ ನೆರವೇರಲು. And nothing happened. Sarah was still not having any children. ಏನೂ ಕೂಡ ಆಗಲಿಲ್ಲ. ಸಾರಳು ಯಾವುದೇ ರೀತಿಯ ಮಗುವನ್ನ ಹೆರಲಿಲ್ಲ. So he decided to help God out a little bit. You know how? ಆಗ ಅಬ್ರಹಾಮನು ದೇವರಿಗೆ ಸ್ವಲ್ಪ ಸಹಾಯ ಮಾಡಲು ನಿರ್ಧರಿಸಿದನು. ಅದು ಹೇಗೆ ಅಂತ ಗೊತ್ತಾ? A lot of preachers today also try to help God a little bit. ಇಂದು ಅನೇಕ ಬೋಧಕರು ಕೂಡ ದೇವರಿಗೆ ಸ್ವಲ್ಪನಾದರೂ ಸಹಾಯ ಮಾಡಬೇಕು ಅಂತ ನಿರ್ಧರಿಸುತ್ತಾರಲ್ಲ ಹಾಗೆ. Like saying, Lord, I said the other day. ಅದು ಈ ರೀತಿ ಹೇಳಿದ ಹಾಗೆ ನಾನು ಮತ್ತೊಂದಿನ ಈ ರೀತಿ ಹೇಳಿದ್ದೆ. You know, God is going through a tough time right now because of financial difficulties up there in heaven. ದೇವರು ಕಠಿಣ ಸಮಯವನ್ನ ಎದುರಿಸ್ತಾ ಇದ್ದಾನೆ, ಪರಲೋಕದಲ್ಲಿ ಹಣಕಾಸಿನ ಬಿಕ್ಕಟ್ಟು ಎದುರಾಗಿದೆ ಅಂತ ಅನೇಕ ಬೋಧಕರು ಹೇಳ್ತಾರೆ. And you know, it's a recession time in heaven. ಪರಲೋಕದಲ್ಲಿ ಒಂದು ರೀತಿ ಆರ್ಥಿಕ ಬಿಕ್ಕಟ್ಟಿನ ಸಮಯ ಎದುರಾಗಿದೆ ಅಂತ ಹೇಳುವಂಥದ್ದು. And business is bad, so all of you people must help God out and give him some money for his work. ಅಲ್ಲಿ ವ್ಯಾಪಾರವು ತುಂಬಾ ಕೆಟ್ಟದಾಗಿದೆ. ಈಗ ನಾವೆಲ್ಲ ಜನಗಳು ನೀವು ಸ್ವಲ್ಪ ಹಣ ಕೊಡೋದ್ರ ಮುಖಾಂತರ ದೇವರಿಗೆ ಸಹಾಯ ಮಾಡಬಹುದು ಆತನ ಕಾರ್ಯಕ್ಕೆ ಅಂತ ಹೇಳುವಂಥದ್ದು. God's work. He will bless you in this time of recession. ದೇವರ ಕಾರ್ಯಕ್ಕೆ ಕೊಡುವಂಥದ್ದು. ಈ ಒಂದು ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ ಆತನು ನಿಮ್ಮನ್ನು ಆಶೀರ್ವದಿಸುತ್ತಾನೆ. God is going through a recession, and if he will help, he will bless you. If you will help his work in this time of recession. ದೇವರು ಈ ಒಂದು ಆರ್ಥಿಕ ಬಿಕ್ಕಟ್ಟಿನ ಸಮಯವನ್ನ ಅನುಭವಿಸುತ್ತಿದ್ದಾರೆ. ನೀವು ಜನಗಳೇ ಈ ಒಂದು ಸಮಯದಲ್ಲಿ ದೇವರ ಕಾರ್ಯಕ್ಕೆ ಸಹಾಯ ಮಾಡುವಾಗ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ ಅಂತ ಹೇಳುವಂಥದ್ದು. It's not a new concept. Abraham thought of it first. God is having a tough time. ಇದು ಒಂದು ಹೊಸ ವಿಷಯವೇನು ಅಲ್ಲ. ಅಬ್ರಹಾಮನು ಇದ್ರ ಬಗ್ಗೆ ಆಲೋಚನೆ ಮಾಡಿದ್ದನು. ದೇವರು ಕಠಿಣ ಸಮಯವನ್ನ ಎದುರಿಸುತ್ತಿದ್ದಾರೆ ಅಂತ ಯೋಚಿಸಿದನು. Trying to produce a child through Sarah. I'm capable. ಸಾರಳ ಮುಖಾಂತರ ದೇವರು ಮಗುವನ್ನ ಕೊಡಲು ಪ್ರಯತ್ನಿಸುತ್ತಿದ್ದಾರೆ, ಆದ್ರೆ ನಾನು ಸಾಮರ್ಥ್ಯವುಳ್ಳವನಾಗಿದ್ದೇನೆ ಅಂತ ಅಬ್ರಹಾಮನು ಹೇಳುವಂತದ್ದಲ್ಲಿ, I'm not impotent. I can have a child, but Sarah, God's having a tough time. Let me help God a little bit. ಅಬ್ರಹಾಮನು ಈ ರೀತಿ ಹೇಳುವಂಥದ್ದಲ್ಲಿ, ನಾನು ಶಕ್ತಿಹೀನನು ಏನಲ್ಲ, ನಾನು ಮಕ್ಕಳನ್ನು ಇನ್ನೂ ಕೂಡ ಕೊಡಬಹುದು, ಆದರೆ ಸಾರಳು ಪಾಪ ದೇವರು ಕಠಿಣ ಸಮಯದಲ್ಲಿದ್ದಾರೆ, ನಾನು ದೇವರಿಗೆ ಸ್ವಲ್ಪ ಸಹಾಯ ಮಾಡೋಣ ಅಂತ ನಿರ್ಧರಿಸುತ್ತಾನೆ. I'll take Sarah's servant woman. We'll have a child. ನಾನು ಸಾರಳ ಆ ಒಂದು ಸೇವಕಿಯನ್ನ ಪಡೆದುಕೊಂಡು ಆಕೆಯ ಮುಖಾಂತರ ಮಗುವನ್ನು ಕೊಡುತ್ತೇನೆ ಅಂತ ಹೇಳುವಂಥದ್ದಲ್ಲಿ, And they did. ಆತನು ಅದನ್ನೇ ಮಾಡಿದನು. They got Ishmael. ಇಷ್ಮಾಯೇಲನನ್ನ ಪಡೆದುಕೊಂಡನು. The preacher does succeed in collecting $1 million. ಬೋಧಕನು ಯಶಸ್ಸು ಕಂಡಿದ್ದಾನೆ, ಮಿಲಿಯನ್ ಗಟ್ಟಲೆ ಹಣವನ್ನು ಜನರಿಂದ ಪಡೆದುಕೊಳ್ಳುವ ಮುಖಾಂತರ. He succeeds, just like Abraham succeeded in getting Ishmael. ಅಬ್ರಹಾಮನು ಇಷ್ಮಾಯೇಲನನ್ನು ಪಡೆದುಕೊಂಡಂತೆ ಬೋಧಕನು ಕೂಡ ಇಂತಹ ವಿಷಯದಲ್ಲಿ ಯಶಸ್ಸು ಕಂಡಿದ್ದಾನೆ, ಹಣದ ವಿಷಯದಲ್ಲಿ. All those tactics and clever words. ಎಲ್ಲ ಒಂದು ತಂತ್ರ, ಆ ಒಂದು ಬುದ್ಧಿವಂತಿಕೆಯ ಮಾತುಗಳನ್ನು ಉಪಯೋಗಿಸುವಂಥದ್ದು. They make people collect money. ಜನರಿಂದ ಹಣವನ್ನ ಸ್ವೀಕೃತಿ ಮಾಡಿಕೊಳ್ಳುವಂಥದ್ದು. I heard a joke the other day about a man who wanted to collect a lot of money from people in his church. You know, he wanted to say. ನಾನು ಮತ್ತೊಂದಿನ ಒಂದು ಹಾಸ್ಯವನ್ನ ಕೇಳಿಸಿಕೊಂಡೆ. ಯಾವುದೋ ಒಂದು ಸಭೆಯಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಜನರಿಂದ ಹೆಚ್ಚು ಹಣವನ್ನ ಪಡೆದುಕೊಳ್ಳಬೇಕೆಂದು ಈ ರೀತಿ ಹೇಳುತ್ತಾನೆ. Who all will pay? It's in America somewhere. Usually things like this happen there. ಅಮೆರಿಕ ಅಥವಾ ಯಾವುದೋ ಒಂದು ಪ್ರದೇಶ ಅಲ್ಲಿ ಇಲ್ಲಿ ಸಾಮಾನ್ಯವಾಗಿ ಅಲ್ಲೇ ನಡೆಯುವಂಥದ್ದು ಈ ರೀತಿಯಾಗಿ. How many of you will give $100? Stand up. Each. ಎಷ್ಟು ಜನ ನೀವು ಒಬ್ಬೊಬ್ಬರಾಗೆ $100 ಕೊಡುತ್ತೀರಿ, ಎದ್ದು ನಿಂತ್ಕೊಳ್ರಿ ಅಂತ ಹೇಳ್ತಾನಲ್ಲಿ. And there was a new pianist that day. He said, can you play some really moving melody on the piano? ಅವತ್ತು ಅಲ್ಲಿ ಹೊಸದಾಗಿ ಪಿಯಾನೋ ನುಡಿಸುವಂತವರು ಬಂದಿರ್ತಾರೆ. ಅವರಿಗೆ ಈ ರೀತಿಯಾಗಿ ಹೇಳ್ತಾನೆ, ಹಾಗೆ ಗಾಳಿಯಲ್ಲಿ ತೇಲಾಡುವಂತ ಒಂದು ರಾಗದಲ್ಲಿ ಪಿಯಾನೋ ನುಡಿಸುತ್ತೀರಾ ಅಂತ ಹೇಳ್ತಾನೆ ಅವರಿಗೆ. So while I'm giving this invitation for people to give $100 each, ಜನರಿಗೆ ನಾನು $100 ಕೊಡುವಂತೆ ಪ್ರತಿಯೊಬ್ಬರಿಗೂ ಆಹ್ವಾನ ಕೊಡುವಂತ ಸಂದರ್ಭದಲ್ಲಿ ನೀವು ಆ ರೀತಿ ನುಡಿಸ್ರಿ ಅಂತ ಹೇಳ್ತಾನೆ. That pianist was smart. ಆ ಪಿಯಾನೋ ನುಡಿಸುವಂತವರು ಬಹಳ ಚಾಣಾಕ್ಷ ಉಳ್ಳವರಾಗಿರ್ತಾರೆ. So when the preacher was giving this invitation, who all will give $100? Stand up. ಬೋಧಕನು ಈ ರೀತಿ ಜನರಿಗೆ ಆಹ್ವಾನ ಕೊಡುವಾಗ, ಯಾರೆಲ್ಲ $100 ಕೊಡುತ್ತೀರೋ ಅವರೆಲ್ಲ ಎದ್ದು ನಿಂತ್ಕೊಳ್ರಿ ಅಂತ ಹೇಳುವಾಗ, he played the national anthem.
Everybody stood up. The preacher said, "Thank you very much." ಆಗ ಪಿಯಾನೋ ನುಡಿಸುವಂತವನು ರಾಷ್ಟ್ರಗೀತೆಯನ್ನ ನುಡಿಸಲು ಪ್ರಾರಂಭಿಸಿ ಬಿಡ್ತಾನೆ. ಆಗ ಏನ್ ಮಾಡಕ್ಕಾಗತ್ತೆ? ಬೋಧಕನು ಆತನಿಗೆ ಹೇಳ್ತಾನೆ, ಧನ್ಯವಾದಗಳು. And of course, now these guys that stood up, they had to keep their word, and the pianist got the job also. ಈ ಒಂದು ಪಿಯಾನೋ ನುಡಿಸುವಂತವರು ತಮ್ಮ ಕಾರ್ಯವನ್ನ ಸರಿಯಾಗಿ ನಿರ್ವಹಿಸಿದರು. ಅದರಂತೆ ಜನರು ಕೂಡ ಎದ್ದು ನಿಂತ್ಕೊಂಡಿದ್ರು. These clever tricks. Well, Abraham also had a clever trick up his sleeve. ಈ ರೀತಿಯ ಬುದ್ಧಿವಂತಿಕೆ ತಂತ್ರಗಳು, ಅಬ್ರಹಾಮನು ಕೂಡ ಇದೇ ರೀತಿಯ ತಂತ್ರವನ್ನು ಹೊಂದಿಕೊಂಡಿದ್ದನು. To help God out. ದೇವರಿಗೆ ಸಹಾಯ ಮಾಡಬೇಕು ಅನ್ನುವ ಉದ್ದೇಶದಿಂದ. He said, "I'll help God." And he got Ishmael. And he took Ishmael and said, ಆತನು ದೇವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಇಷ್ಮಾಯೇಲನನ್ನ ಪಡೆದುಕೊಂಡನು. ನಂತರ ಇಷ್ಮಾಯೇಲನನ್ನ ತೆಗೆದುಕೊಂಡು, you know, these words are in the Old Testament. "Oh, that Ishmael might live before you." And God said, "Rubbish." ಈ ಮಾತುಗಳು ಹಳೆ ಒಡಂಬಡಿಕೆಯಲ್ಲಿ ಇರುವಂತದ್ದು. ಇಷ್ಮಾಯೇಲನು ನಿನ್ನ ಎದುರುಗಡೆ ಜೀವಿಸಲಿ ಅಂತ ಹೇಳ್ತಾನೆ ಅಬ್ರಾಹ್ಮನು. ಅದಕ್ಕೆ ದೇವರು ಅದಕ್ಕೆ ಕಸ ಅಂತಾರೆ. Send him away. You'll never see him for the rest of your life. ಅವನನ್ನು ಕಳುಹಿಸಿಬಿಡು, ಆತನನ್ನ ನಿನ್ನ ಜೀವಿತಾವಧಿಯಲ್ಲಿ ಇನ್ನು ಮುಂದೆ ನೋಡೋದೇ ಇಲ್ಲ ನೀನು ಅಂತ ದೇವರು ಹೇಳ್ತಾರೆ ಅಲ್ಲಿ. And you take that work that you do for God with all these carnal tactics and say, "Oh, God bless it." And God says, ನೀವು ನಿಮ್ಮ ಬುದ್ಧಿಶಕ್ತಿ ತಂತ್ರದಿಂದ ದೇವರಿಗಾಗಿ ಮಾಡಿದಂಥ ಕಾರ್ಯವನ್ನು ದೇವರ ಎದುರುಗಡೆ ತೆಗೆದುಕೊಂಡು ಹೋಗಿ ಅದನ್ನು ಆಶೀರ್ವದಿಸುವಂತ ಹೇಳುವಾಗ ದೇವರು ಈ ರೀತಿ ಹೇಳ್ತಾರೆ, "Throw it in the dustbin. It's rubbish." ಅದನ್ನ ಕಸದ ಬುಟ್ಟಿಗೆ ಹಾಕು, ಅದು ಕಸ ಎಂಬುದಾಗಿ ಹೇಳ್ತಾರೆ ದೇವರಲ್ಲಿ. "But it's work for you, Lord, but it was not done in dependence upon me." ಕರ್ತರೆ, ನಾನು ನಿನಗಾಗಿ ಮಾಡಿದ್ದಿದು ಅಂತ ಹೇಳುವಾಗ ಆ ಕಾರ್ಯವು ನನ್ನ ಮೇಲೆ ಅವಲಂಬಿತವಾಗಿ ಮಾಡಿದ್ದಲ್ಲ ಅದು ಅಂತ ಹೇಳ್ತಾರೆ. It was done with all your clever tactics and your own human methods. ಅದನ್ನ ನೀನು ಮಾನವನ ವಿಧದಲ್ಲಿ, ಮಾನವನ ಬುದ್ಧಿ ಶಕ್ತಿಯ ತಂತ್ರದಲ್ಲಿ ಮಾಡಿದಂಥ ಕಾರ್ಯವಾಗಿದೆ ಅದು ಅಂತ ಹೇಳ್ತಾರೆ ದೇವರು. Manipulating people with psychological tricks. ಜನರನ್ನು ಮಾನಸಿಕ ಯುಕ್ತಿಯಿಂದ ಅವರನ್ನು ವಂಚಿಸುವಂಥದ್ದು, ಅಂದ್ರೆ ಸ್ವಾರ್ಥಕ್ಕೆ ಬಳಸಿಕೊಳ್ಳುವಂಥದ್ದು. A lot of Christian work today is wood, hay and straw that will be burnt up in the day of judgment. ಇಂದು ಅನೇಕ ಕ್ರೈಸ್ತ ಕಾರ್ಯಗಳು ಕಲ್ಲು, ಕಟ್ಟಿಗೆ, ಹುಲ್ಲು ಇವುಗಳಿಂದ ಮಾಡಲ್ಪಟ್ಟಿವೆ. ನ್ಯಾಯ ತೀರ್ಪಿನ ದಿನದಲ್ಲಿ ಇವೆಲ್ಲವೂ ಸುಟ್ಟು ಹಾಕಲ್ಪಡುತ್ತವೆ. Because it's not because it's not good work. It's not. The thing is, what was wrong with Ishmael? ಅದು ಒಳ್ಳೆ ಕಾರ್ಯ ಆಗಿರಲಿಲ್ಲ ಅಂತ ಅಲ್ಲ. ಅದು ಇಷ್ಮಾಯೇಲನ ವಿಷಯದಲ್ಲಿ ಏನ್ ತಪ್ಪಾಗಿತ್ತು? Ears were okay, his eyes, everything was okay. ಕಿವಿಗಳು ಎಲ್ಲ ಸರಿ ಇದ್ವು, ಎಲ್ಲವೂ ಕೂಡ ಸರಿಯಾಗಿದ್ದವು. What was wrong with him? He was a healthy child. He was not born in dependence upon God. That's all. ಇಷ್ಮಾಯೇಲನಲ್ಲಿ ಏನ್ ತಪ್ಪಾಗಿತ್ತು? ಆರೋಗ್ಯವಂತನೇ ಆಗಿದ್ದನು, ಆದರೆ ಆತನು ದೇವರ ಮೇಲೆ ಆತುಕೊಂಡಿದ್ದರಿಂದ ಹುಟ್ಟಿರಲಿಲ್ಲ ಅಷ್ಟೇ. That's all. ಅಷ್ಟೇ. What's wrong with that work you're doing? It's not done in dependence on God. That's all. ನೀವು ಮಾಡಿದಂಥ ಕಾರ್ಯದಲ್ಲಿ ಏನು ತಪ್ಪಾಗಿದೆ? ಅದು ದೇವರ ಮೇಲೆ ಆತುಕೊಂಡಿದ್ದರಿಂದ ಮಾಡಿದಂಥ ಕಾರ್ಯವಲ್ಲ ಅಷ್ಟೇ. God won't accept it. ದೇವರು ಅದನ್ನ ಒಪ್ಪಿಕೊಳ್ಳುವುದಿಲ್ಲ. However healthy Ishmael may be. ಇಷ್ಮಾಯೇಲನು ಎಷ್ಟೇ ಆರೋಗ್ಯವಂತನಾಗಿದ್ದರೂ ಕೂಡ. You need to understand this. And so God said, "Send him away and you'll never see him for the rest of your life, Abraham." ದೇವರು ಅಬ್ರಹಾಮನಿಗೆ ಹೇಳ್ತಾರೆ, ಆತನನ್ನ ಕಳುಹಿಸಿಬಿಡು, ನಿನ್ನ ಮಿಕ್ಕ ಜೀವಿತ ಅವಧಿಯಲ್ಲಿ ಆತನನ್ನ ನೀನು ನೋಡುವುದೇ ಇಲ್ಲ ಅಂತ. Boy, how sad. Do you think Abraham felt very happy that day? ಅಬ್ಬಾ, ಎಷ್ಟು ದುಃಖಕರ ಸಂಗತಿ ಇದು. ನೀವು ನೆನೆಸ್ತೀರಾ ಅಂದು ಅಬ್ರಹಾಮನು ಸಂತೋಷದಿಂದ ಕೂಡಿದ್ದನು ಅಂತ? Do you think you're going to be happy when all your work gets burnt up at the judgment seat of Christ? ಅದೇ ರೀತಿ ನೀವು ಮಾಡಿದಂಥ ಕಾರ್ಯವು ನ್ಯಾಯ ತೀರ್ಪಿನ ದಿನದಲ್ಲಿ ಬೆಂಕಿಗೆ ಹಾಕಿ ಸುಡಲ್ಪಟ್ಟಾಗ ನೀವು ಸಂತೋಷದಿಂದ ಇರ್ತೀರಾ? And say, God says it is all nonsense. It is not done in dependence on me. It is done with the spirit of Adam and Eve. ದೇವರು ಹೇಳ್ತಾರೆ, ಇದು ಬುದ್ಧಿಗೇಡಿತನ ಅಂತ. ಇದು ನನ್ನ ಮೇಲೆ ಆತುಕೊಂಡಿರುವಂತದ್ದರಿಂದ ಮಾಡಿದ್ದು ಅಲ್ಲ, ಇದು ಆದಾಮ ಮತ್ತು ಹವ್ವಳ ಸ್ವಭಾವದಿಂದ ಮಾಡಿರುವಂತ ಕಾರ್ಯ ಅಂತ ಹೇಳ್ತಾರೆ. The spirit of the tree of knowledge of good and evil. I know what to do. I know how to do God's work, and I can do this and I can do that. ಇದು ಒಳ್ಳೆಯದು ಮತ್ತು ಕೆಟ್ಟದ್ದರ ಅರಿವನ್ನ ಹುಟ್ಟಿಸುವಂತ ಮರದ ಆತ್ಮವಾಗಿದೆ. ನಾನು ದೇವರ ಕಾರ್ಯವನ್ನ ಯಾವ ರೀತಿ ಮಾಡಬೇಕು ಅಂತ ನನಗೆ ಗೊತ್ತಿದೆ, ನಾನು ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ ಅಂತ ಹೇಳುವಂತದ್ದು. So ಹಾಗಾಗಿ God had to wait. We read another 13-14 years. ನಂತರ ನಾವಲ್ಲಿ ಓದುತ್ತೇವೆ ಈ ರೀತಿಯಾಗಿ, ದೇವರು 13-14 ವರ್ಷ ನಂತರ ಕಾಯಬೇಕಾಗಿರುತ್ತದಲ್ಲಿ ಅಂತ. I don't know whether you've noticed this very interesting passage. ಇದನ್ನ ನೀವು ಗುರುತಿಸಿದ್ದೀರೋ ಇಲ್ಲವೋ ನಂಗೆ ಗೊತ್ತಿಲ್ಲ. ಬಹಳ ಆಸಕ್ತಿಕರ ಒಂದು ಭಾಗ ಇದೆ ಇಲ್ಲಿ. How should we read the Bible? Slowly. ಹೇಗೆ ನಾವು ಸತ್ಯವೇದವನ್ನ ಓದಬೇಕು? ನಿಧಾನವಾಗಿ. Turn to Genesis
chapter 16. ಆದಿಕಾಂಡ 16ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳಿರಿ. The last verse. Genesis 16, last verse. ಆದಿಕಾಂಡ 16ನೇ ಅಧ್ಯಾಯ ಕಡೆಯ ವಚನ 16. Abraham was 86 years old when Hagar bore Ishmael. ಹಾಗಾರಳು ಅಬ್ರಹಾಮನಿಗೆ ಇಷ್ಮಾಯೇಲನನ್ನು ಹೆತ್ತಾಗ ಅಬ್ರಹಾಮನು 86 ವರ್ಷದವನಾಗಿದ್ದನು. Got it? ಗೊತ್ತಾಯ್ತಲ್ವಾ? Now don't stop. These chapter divisions were made by men. ಇಲ್ಲೇ ನಿಂತ್ಕೋಬೇಡ್ರಿ. ಈ ಒಂದು ಅಧ್ಯಾಯಗಳು ಬೇರ್ಪಟ್ಟಿರುವುದು ಮಾನವನಿಂದ. So don't stop at a chapter division, just move on. ಇಲ್ಲೇ ನಿಂತ್ಕೋಬೇಡ್ರಿ. ಈ ಒಂದು ಬೇರ್ಪಡುವಿಕೆ ಅಧ್ಯಾಯದಲ್ಲಿ ಮುಂದಕ್ಕೆ ಹೋಗ್ರಿ. Abraham was 99 years old when the Lord appeared to him. What happened in these 13 years? ಅಬ್ರಹಾಮನು 99 ವರ್ಷದವನಾದಾಗ ಕರ್ತನು ಅಬ್ರಹಾಮನಿಗೆ ಕಾಣಿಸಿಕೊಂಡನು. ಹಾಗಿದ್ದಲ್ಲಿ ಈ ಒಂದು 13 ವರ್ಷಗಳಲ್ಲಿ ಏನಾಯ್ತಲ್ಲಿ? Next verse is Abraham was 99. Did it ever strike you till today? ಮುಂದಿನ ವಚನದಲ್ಲೇ ಅಬ್ರಹಾಮನು 99 ವರ್ಷದವನಾದಾಗ ಅಂತ ಹೇಳಲ್ಪಟ್ಟಿದೆ. ಇದು ಯಾವತ್ತಾದರೂ ನೀವು ಗುರುತಿಸಿದ್ದೀರಾ ಅಥವಾ ನಿಮ್ಮ ತಲೆಗೆ ಹೊಳೆದಿದೆನಾ? That suddenly 13 years is absent. ಇದ್ದಕ್ಕಿದ್ದಂತೆ 13 ವರ್ಷ ಅಲ್ಲಿ ಕಾಣಿಸಿಕೊಳ್ಳದೇ ಇರುವಂತದ್ದು. What was God waiting for? ದೇವರು ಏನಕ್ಕಾಗಿ ಕಾಯ್ತಾ ಇದ್ರು ಹಾಗಾದ್ರೆ ಅಲ್ಲಿ? He was waiting for Abraham to become impotent. ದೇವರು ಏನಕ್ಕಾಗಿ ಕಾಯ್ತಾ ಇದ್ರಪ್ಪ ಅಂದ್ರೆ ಅಬ್ರಹಾಮನು ಶಕ್ತಿಹೀನನಾಗಲು, unable to produce a child. ಮಗುವನ್ನ ಹೆರಲು ಅಶಕ್ತನಾಗುವವರೆಗೆ ದೇವರು ಕಾಯ್ದರು. He says, Abraham, you're smart, right? You think you can produce a child without Sarah? Fine. ದೇವರು ಅಬ್ರಹಾಮನಿಗೆ ಈ ರೀತಿ ಹೇಳ್ತಾರೆ, ಅಬ್ರಹಾಮನೇ ನೀನು ಬಹಳ ಬುದ್ಧಿವಂತ ಅಲ್ವಾ, ನೀನು ಸಾರಾಳು ಇಲ್ಲದೆ ಮಗುವನ್ನ ಕೊಡ್ತೀಯ ಅಲ್ವಾ, ಸರಿ ಹಾಗಾದ್ರೆ I'll make it such that even you can't produce a child, even if you want to. ನಿನಗೆ ಬೇಕು ಅಂದ್ರೂ ಕೂಡ ನೀನಾಗೆ ಮಗುವನ್ನ ಕೊಡಲು ಆಗುವುದಿಲ್ಲ ನಿನ್ನಿಂದ. ಆ ರೀತಿಯಾಗಿ ನಾನು ನಿನ್ನನ್ನು ಮಾಡ್ತೀನಿ ಅಂತ ದೇವರು ಹೇಳ್ತಾರೆ. It takes 13 years, okay, let's wait 13 years. It takes time for a fellow to become impotent. Okay, let's wait. ಆಗ ದೇವರು ಹೇಳ್ತಾರೆ 13 ವರ್ಷ ಕಾಯೋಣ, ಏನು ಸಮಸ್ಯೆ ಇಲ್ಲ, ಈ ವ್ಯಕ್ತಿ ಶಕ್ತಿಹೀನನ ಆಗೋವರೆಗೂ ಕಾಯೋಣ ಅಂತ ಹೇಳ್ತಾರೆ. He waits. And now Abraham, even if he wants to have a child, he cannot have through Hagar or through anybody else. ದೇವರು ಎಲ್ಲಿವರೆಗೂ ಕಾಯ್ತಾರಪ್ಪ ಅಂದ್ರೆ ಅಬ್ರಹಾಮನು ಹಾಗಾರಳ ಮುಖಾಂತರ ಆಗಲಿ ಅಥವಾ ಇನ್ಯಾರಾದ್ರೂ ಮುಖಾಂತರ ಆಗಲಿ ಮಗುವನ್ನ ಕೊಡಲು ಅಶಕ್ತನಾಗುವವರೆಗೆ. God says, now I'll give you the child of promise through whom Jesus will come. ಆಗ ದೇವರು ಹೇಳ್ತಾರೆ, ಈಗ ನಾನು ವಾಗ್ದಾನದ ಮಗುವನ್ನ ಕೊಡುತ್ತೇನೆ, ಅದರ ಮುಖಾಂತರ ಯೇಸು ಸ್ವಾಮಿ ಬರುವಂತದ್ದಾಗಿದೆ ಅಂತ ಹೇಳುತ್ತಾರಲ್ಲಿ ದೇವರು. And the next year, ಮುಂದಿನ ವರ್ಷ Sarah becomes pregnant. ಸಾರಾಳು ಗರ್ಭಿಣಿ ಆಗುತ್ತಾಳೆ. Isaac is born when Sarah is 100 years old. ಮತ್ತು ಇಸಾಕನನ್ನ ಹೆರುತ್ತಾಳೆ. ಯಾವಾಗಂದ್ರೆ ಅದು ಅಬ್ರಹಾಮನು 100 ವರ್ಷ ತಲುಪಿದಾಗ. That's the meaning of those 13 missing years. ಅದೇ ಅರ್ಥ ಆ ತಪ್ಪಿಸಿಕೊಂಡಂತ 13 ವರ್ಷದ್ದು. You know what God is waiting for in your life, brother, sister? ಪ್ರಿಯ ಸಹೋದರ ಮತ್ತು ಸಹೋದರಿ, ದೇವರು ನಿಮ್ಮ ಜೀವಿತದಲ್ಲಿ ಏನಕ್ಕಾಗಿ ಕಾಯ್ತಾ ಇದ್ದಾರೆ ಗೊತ್ತಾ? Long silent years. God saying nothing. ದೇವರು ಬಹಳ ದೀರ್ಘವಾದಂತ ಮೌನವನ್ನು ವಹಿಸಿರುತ್ತಾರೆ, ಏನು ಹೇಳ್ತಾ ಇರೋದಿಲ್ಲ, doing nothing. And you wonder why. ಏನನ್ನೂ ಮಾಡ್ತಾ ಇರೋದಿಲ್ಲ ದೇವರು. ಆಗ ನಿಮಗೆ ಆಶ್ಚರ್ಯ ಅನ್ಸತ್ತೆ ಯಾಕೆ ಅಂತ. He's just waiting for you to be impotent spiritually. ನೀವು ಆತ್ಮಿಕವಾಗಿ ಶಕ್ತಿಹೀನರು ಅಥವಾ ಅಸಹಾಯಕರು ಆಗಬೇಕು ಅನ್ನುವುದಕ್ಕಾಗಿ ದೇವರು ಕಾಯುತ್ತಿದ್ದಾರೆ. For Abraham it was sexual impotence. For you it is spiritual impotence. ಅಬ್ರಹಾಮನಿಗೆ ಲೈಂಗಿಕತೆಯ ಆ ಒಂದು ಶಕ್ತಿಹೀನತೆ, ನಿಮಗೆ ಆತ್ಮಿಕತೆಯ ಅಸಹಾಯಕತೆ ಅಥವಾ ಶಕ್ತಿಹೀನ. Where you come to say, Lord, I cannot do anything without you. ನೀವು ಬಂದು ಕರ್ತರೆ ನೀವಿಲ್ಲದೆ ನಾನು ಏನನ್ನೂ ಕೂಡ ಮಾಡಲಾರೆನು ಎಂದು ಹೇಳುವವರೆಗೆ. That's why I need to pray. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. That's why I need to be dependent on you for everything. ಅದಕ್ಕಾಗಿ ನಾನು ದೇವರ ಮೇಲೆ ಪ್ರತಿಯೊಂದಕ್ಕೂ ಕೂಡ ಆತುಕೊಳ್ಳಬೇಕು. That's why I need to pray about everything. ಅದಕ್ಕಾಗಿ ನಾನು ಪ್ರತಿಯೊಂದಕ್ಕೂ ಕೂಡ ಪ್ರಾರ್ಥಿಸುವವನಾಗಿರಬೇಕು. People who are spiritually, who think they can do so many things, they don't pray. ಆತ್ಮಿಕತೆಯಲ್ಲಿ ಇದ್ದೀವಿ ಎಂದು ಹೇಳಿಕೊಳ್ಳುವಂತ ಜನರು ತಾವು ಅನೇಕ ಸಂಗತಿಗಳನ್ನು ಮಾಡಬಹುದು ಅಂತ ಯೋಚಿಸುತ್ತಾರೆ, ಹಾಗಾಗಿ ಅವರು ಪ್ರಾರ್ಥನೆ ಮಾಡಲು ಹೋಗೋದಿಲ್ಲ. I need to pray. I can do a lot of things on my own. ನಾನು ಏನಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ನನ್ನ ಸ್ವಂತಕ್ಕೆ ನಾನು ಅನೇಕ ಸಂಗತಿಗಳನ್ನು ಮಾಡಬಹುದಲ್ವಾ ಅಂತ ಯೋಚಿಸುತ್ತಾರೆ. Prayer is all for the weak fellas. I'm okay. ಪ್ರಾರ್ಥನೆ ಅನ್ನುವಂಥದ್ದೆಲ್ಲ ಬಲಹೀನ ವ್ಯಕ್ತಿಗಳಿಗೆ, ಆದರೆ ನಾನು ಸರಿ ಇದ್ದೀನಿ ಅಂತ ಹೇಳ್ಕೊಳ್ತಾರೆ ಅವರು. Look at the result of your life. ನಿಮ್ಮ ಜೀವಿತದ ಫಲಿತಾಂಶ ನೋಡ್ರಿ. Faith is total dependence upon God in helplessness.
like a branch in a tree. ನಂಬಿಕೆಯು ದೇವರ ಮೇಲೆ ಸಂಪೂರ್ಣವಾಗಿ ಆತುಕೊಳ್ಳುವುದಾಗಿದೆ. ಅದು ಅಸಹಾಯಕತೆಯಲ್ಲಿ ಕೊಂಬೆಯು ಹೇಗೆ ಮರದ ಮೇಲೆ ಆತುಕೊಂಡಿರುತ್ತದಲ್ಲ ಹಾಗೆ. For knowing good and evil, or for producing fruit like Abraham. ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಅರಿಯುವಂಥದ್ದು ಅಬ್ರಹಾಮನಂತೆ ಆಗೊಮ್ಮೆ ಈಗೊಮ್ಮೆ ಫಲ ಬಿಡಬಹುದು. In Adam's case, it was to know good and evil. That's where you got to begin. ಆದಾಮನ ಪ್ರಕರಣದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಅರಿಯುವಂಥದ್ದಾಗಿತ್ತು. ಆತನು ಅಲ್ಲೇ ಪ್ರಾರಂಭ ಮಾಡಬೇಕಾಗಿತ್ತು. Lord, even to know what is good and what is evil in this world. ಕರ್ತರೇ, ಈ ಒಂದು ಲೋಕದಲ್ಲಿ ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದ್ದು ಎಂದು ಅರಿಯಲು I need the revelation of the Holy Spirit. ನನಗೆ ಪವಿತ್ರಾತ್ಮನ ಪ್ರಕಟಣೆಯ ಅಗತ್ಯತೆ ಇದೆ ಸ್ವಾಮಿ. Otherwise, I'll be deceived. I want to be dependent on God. ಇಲ್ಲ ಅಂದರೆ ನಾನು ಮೋಸಕ್ಕೆ ಒಳಗಾಗಿ ಬಿಡ್ತೀನಿ. ನಾನು ದೇವರ ಮೇಲೆ ಆತುಕೊಳ್ಳುವ ಅವಶ್ಯಕತೆ ಇದೆ.